ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಂ. ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿ ವಿಚಾರವಾಗಿ ವಿಜಯಪುರ ನಗರದಲ್ಲಿ ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ನಮ್ಮ ಗ್ಯಾರಂಟಿಗಳನ್ನ ಮೋದಿ ಕಾಪಿ ಮಾಡುತ್ತಿದ್ದಾರೆ. ಮೋದಿ ಬಿಜೆಪಿ ಗ್ಯಾರಂಟಿ ನಡೆಯುತ್ತಿದೆ, ನಮ್ಮ ಗ್ಯಾರಂಟಿ ನಡೆಯಲ್ಲ. ನಮ್ಮ ಗ್ಯಾರಂಟಿಗಳನ್ನ ಕಾಪಿ ಮಾಡ್ತಿರೋದು ಯಾಕೆ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಗೆ ಪ್ರಶ್ನೆ ಮಾಡಿದ್ರು. ಬಡವರಿಗೆ, ಮಹಿಳೆಯರಿಗೆ ಸಶಕ್ತರನ್ನಾಗಿ ಮಾಡಲು ನಾವು ಗ್ಯಾರಂಟಿ ಕೊಟ್ಟಿದ್ದೇವೆ. ಅವು ಮುಂದುವರೆಯಲಿವೆ, ಅಭಿವೃದ್ಧಿ ಕೂಡ ಆಗಲಿದೆ. ಜಾತಿ ಗಣತಿ ವಿಚಾರ, ಜಾತಿ ಗಣತಿಗೆ ಯಾರೇ ವಿರೋಧವಿಲ್ಲ. ಎಲ್ಲಾ ಜಾತಿಗಳ ಜನರಿಗೆ ಅನ್ಯಾಯವಾಗಬಾರದು. ಯಾರೇ ಇರಲಿ ಅನ್ಯಾಯವಾಗಬಾರದು. ನಮ್ಮಲ್ಲಿಯೂ ಗೊಂದಲ ಇವೆ. ನಮ್ಮ ಉಪ ಪಂಗಡಗಳು ಹಿಂದೂ ಸಾದರ, ಹಿಂದೂ ಬಣಜಿಗ ಹಾಗೂ ಇತರೆ ಕೆಲ ಜಾತಿಯವರು 2A ಎಂದು ಬರೆಸಿದ್ದಾರೆ. ಜಾತಿ ಗಣತಿ ಕುರಿತು ನಾವು ರಿಪೋರ್ಟ್ ನೋಡಿಲ್ಲ. ನೋಡಿದ ಬಳಿಕ ಮಾತನಾಡಬೇಕು. ಇನ್ನು ಗೃಹಲಕ್ಷ್ಮಿ ಯೋಜನೆಯನ್ನು ಉಳ್ಳವರು ತೆಗೆದುಕೊಳ್ಳಬಾರದು, ಬಡವರಿಗೆ ಹೋಗಬೇಕು. ಬಡವರು ಉಳಿದಿದ್ದರೆ ಅವರಿಗೂ ಸಿಗಬೇಕು. ಶ್ರೀಮಂತವರು ಉಳ್ಳವರು ತಾವೇ ಬಿಟ್ಟು ಹೋಗಬೇಕು. ಇಲ್ಲ, ಸರ್ಕಾರ ಶ್ರೀಮಂತರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದು ಹಾಕಬೇಕು ಎಂದರು. ಕಾಂಗ್ರೆಸ್ ಸರ್ಕಾರ ಬಂದಿದ್ದೆ ಗ್ಯಾರಂಟಿ ಯೋಜನೆಗಳ ಮೇಲೆ ಯಾವ್ದು ಸರಿಯಾಗಿ ಮಾಡ್ತಾ ಇಲ್ಲ, ಬೆಲೆ ಏರಿಕೆ ಮಾಡ್ತಾ ಇದಾರೆ. ಒಂದ್ಸರಿ ತಿಳ್ಕೊಂಡು ನೋಡಿ, ಬೆಲೆ ಏರಿಕೆ ಮಾತ್ರ ಸರ್ಕಾರ ಸಾಧನೆ ಆಗಿದೆ ಅಂತ ಯಾರ್ದು? ಶೋಭಾ ಕರಂದ್ಲಾಜೆ ಅವ್ರಿಗೆ ಕೇಳಿ ಮೇಡಮ್ ಅವ್ರಿಗೆ, ನಮ್ಮ ಗ್ಯಾರಂಟಿಗಳನ್ನ ನರೇಂದ್ರ ಮೋದಿ ಯಾಕೆ ಕಾಪಿ ಮಾಡಕತ್ತಿದಾರ? ಮಹಾರಾಷ್ಟ್ರದಲ್ಲಿ ಲಾಡ್ಕಿ ಬೆಹನಾ ಸ್ಕೀಮ್ ಕೊಟ್ರಿ, ನಮ್ ನೋಡಿ ಏನ್ರಿ? ಡೆಲ್ಲಿಯಲ್ಲಿ ನೀವು ಎಲ್ಲ ಇದು ಮಾಡಿದ್ರಿ. ಎಲ್ಲಾ ರಾಜ್ಯಗಳಲ್ಲಿ ಕರ್ನಾಟಕ ನಾವು ಗ್ಯಾರಂಟಿ ಕೊಟ್ರೆ ಗ್ಯಾರಂಟಿ ಕೊಟ್ಟರು ತಪ್ಪು ಅಂತೀರಾ? ನೀವು ಗ್ಯಾರಂಟಿಗಳು ಕೊಟ್ರೆ ಅಂದ್ರೆ ಮೋದಿ ಗ್ಯಾರಂಟಿ ನಡೀತದೆ, ಬಿಜೆಪಿ ಗ್ಯಾರಂಟಿ ನಡೀತದೆ, ಕಾಂಗ್ರೆಸ್ ಗ್ಯಾರಂಟಿ ನಡೆಯಂಗಿಲ್ಲ. ನಮ್ಗೆ ಕಾಪಿ ಮಾಡ್ತಾ ಇದ್ದೀರ ನೀವು. ನಿಮ್ಗೆ ಗೊತ್ತಿದೆ ಇಲ್ಲೋ? ಕೊಡಲ್ಲ ಲಿಸ್ಟು ಯಾವ ರಾಜ್ಯದಾಗ ಯಾವ ಗ್ಯಾರಂಟಿ ಕೊಟ್ಟಿದಾರ ಅಂತ ಹೇಳಿ ನೀವೇ ತೆಗೆದು ನೋಡ್ಬಿಡಿ. ಯಾವ ರಾಜ್ಯದಲ್ಲಿ ಚುನಾವಣೆ ಮುಂಚೆ ಅವ್ರ ಪ್ರಣಾಳಿಕೆಯಲ್ಲಿ ಏನೇನು ಗ್ಯಾರಂಟಿ ಕೊಟ್ಟಿದ್ದಾರೆ. ಅದಕ್ಕೆ ಶೋಭಾ ಕರಂದ್ಲಾಜೆ ಉತ್ತರ ಕೊಡ್ಲಿ. ಏನು ಕಾಪಿ ಮಾಡ್ತಾ ಇದ್ರ ನಮ್ಮ ಗ್ಯಾರಂಟಿಗಳನ್ನ? ಹೌದು, ನಾವು ಬಡವರಿಗೆ, ಮಹಿಳೆಯರಿಗೆ ಅವ್ರನ್ನ ಸಶಕ್ತರಾಗಿ ಮಾಡ್ಲಿಕ್ಕೆ ಗ್ಯಾರಂಟಿ ಕೊಟ್ಟಿದ್ದೀವಿ. ಗ್ಯಾರಂಟಿಗಳು ಮುಂದುವರಿತಾವೆ, ಆ ಜೊತೆಗೆ ಅಭಿವೃದ್ಧಿನೂ ಕೂಡ ಆಗ್ತದೆ. ಅದು ಕೋರ್ಟ್ ನಲ್ಲಿದೆ. ಇಟ್ ಇಸ್ ಸಬ್ಸಿಡೀಸ್. ನೋಡ್ರಿ, ನನ್ನ ಗಮನಕ್ಕೆ ಬಂದಿಲ್ಲ. ನಾವು ಜಾತಿ ಗಣತಿಗೆ ಯಾರು ಇರ್ತಿಲ್ಲ, ಯಾರಿಗೂ ಅನ್ಯಾಯ ಆಗಬಾರ್ದು ಅಷ್ಟೇ. ಸರ್, ಈಗ ಸಿದ್ದರಾಮಯ್ಯ ಆಳೋ ರೀತಿಯನ್ನ ಮಾಡ್ತಾ ಇದಾರೆ. ಲಿಂಗಾಯತ, ಒಕ್ಕಲಿಗ, ಬ್ರಾಹ್ಮಣ, ಉಪಜಾತಿಗಳನ್ನ ಮಾಡ್ತಾ ಇದಾರೆ. ಮೇಜರ್ ಜಾತಿ ಹೊಡೆಯಬೇಕಂತ ಮಾಡ್ತಾ ಇದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ನೋಡಿ, ಜಾತಿ ಗಣತಿ ಬಗ್ಗೆ ಯಾರಿಗೂ ವಿರೋಧ ಇಲ್ಲ. ಆದ್ರೆ ಇಷ್ಟೇ, ಯಾರಿಗೂ ಯಾವುದೇ ಒಂದು ಸಮುದಾಯ, ಲಿಂಗಾಯತ ಇರ್ಬೋದು, ಒಕ್ಕಲಿಗ ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ದಲಿತರು ಇರ್ಬೋದು, ಹಿಂದುಳಿದವರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಯಾರೇ ಇರ್ಬೋದು, ಯಾರಿಗೂ ಕೂಡ ಅನ್ಯಾಯ ಆಗ್ಬಾರ್ದು. ನಮ್ಮಲ್ಲಿನೂ ಕೂಡ ಕೆಲವೊಂದು ಗೊಂದಲಗಳಿದಾವೆ. ನಾ ಹಿಂದೆನೂ ಕೂಡ ಪದೇ ಪದೇ ಹೇಳಿದ್ದೀನಿ. ನಮ್ಮ ಉಪ ಪಂಗಡಗಳು 2A ಮೀಸಲಾತಿ ಸಲುವಾಗಿ ಹಿಂದೂ ಬಣಜಿಗೆ ಅಂತ ಬರ್ಸಿದ್ದಾರೆ, ಹಿಂದೂ ಸಾದರ ಅಂತ ಬರ್ಸಿದ್ದಾರೆ, ಹಿಂದೂ ಕುಡುವಕಲಿಗ ಅಂತ ಬರ್ಸಿದ್ದಾರೆ, ಹಿಂದೂ ರೆಡ್ಡಿ ಅಂತ ಬರ್ಸಿದ್ದಾರೆ, ಲಿಂಗಾಯತ ಅಂತ ಬರ್ಸಿಲ್ಲ. ಅವ್ರು ಕೌಂಟ್ ಮಾಡಿದ್ರೆ ಜನಸಂಖ್ಯೆ ಕಡಿಮೆ ಆಗ್ತದೆ. ಅವ್ರಿಗೆ ಒಂದೇ ಹೆಡ್ ನಲ್ಲಿ ತಗೊಂಡ್ ಲಿಂಗಾಯತ, ಇವೆಲ್ಲ ಲಿಂಗಾಯತ ಉಪ ಪಂಗಡಗಳು ಕಾಣಿಗ, ಇವೆಲ್ಲ ಲಿಂಗಾಯತ ಉಪ ಗೊತ್ತಿದೆ. ಎಲ್ಲಾ ಲಿಂಗಾಯತ ಉಪ ಪಂಗಡ ಒಂದ್ ಕಡೆ ತಗೊಳ್ಳಿ. ಒಕ್ಕಲಿಗರಲ್ಲಿ ಬಹಳಷ್ಟು ಉಪ ಪಂಗಡಗಳು ಅಲ್ಲ, ಒಕ್ಕಲಿಗರ ಅಡಿಯಲ್ಲಿ ಅಲ್ಲ ಕಳಿಸ್ರಿ, ಅವ್ರು ಏನೇ ಬರ್ಸಿರ್ಲಿ ಅದನ್ನ ತಗೊಳ್ಬೇಕು ಅಂತ ನಾವು ರಿಪೋರ್ಟ್ ನೋಡಿಲ್ಲ. ರಿಪೋರ್ಟ್ ನೋಡ್ಲಾರ್ದೆ ಹೇಳುವಂತದ್ದು ಆಗ್ಬಾರ್ದು. ರಿಪೋರ್ಟ್ ಬಂದ್ಮೇಲೆ ಅದಾಗ ಏನಾರು ಕನ್ಸಿದ್ರೆ ಮುಖ್ಯಮಂತ್ರಿಗಳಿಗೆ ಹೇಳ್ತೀವಿ, ನೋಡಿದ್ರಲ್ಲ ಈ ರೀತಿ ಮಾಡಿ ಅಂತ ನಾವು ವಿನಂತಿನೂ ಮಾಡ್ಕೊಂಡಿದ್ದೀವಿ. ಆ ರಿಪೋರ್ಟ್ ನಲ್ಲಿ ಆ ತರ ಏನೋ ಆಗಿದ್ರೆ ಅದೆಲ್ಲವನ್ನ ಒಂದೇ ಕಡೆ ಕೌಂಟ್ ಮಾಡಿ ಮಾಡ್ಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ. ಯಾರು ಮಾತಿಲ್ಲ ಅದರಲ್ಲಿ. ಸ್ವಾಭಾವಿಕವಾಗಿ ನೋಡಿ, ಒಂದ್ ಹೇಳ್ತೀನಿ, ಅದ್ರ ನನಗೆ ಗೊತ್ತಿಲ್ಲ, ತೆಗೆದು ಹಾಕ್ಬೇಕು ಅಂತ ಚಿಂತನೆ ಆಗಿಲ್ಲ. ಬಟ್ ಒಂದು ಮಾತ್ರ ಹೇಳ್ತೇನೆ, ಶ್ರೀಮಂತರು ತಗೋಬಾರ್ದು. ಈಗ MB ಪಾಟೀಲ್ ಗೃಹಲಕ್ಷ್ಮಿ ತಗೋತಿದ್ರು ತಪ್ಪಲ್ಲ, ಸರಿನೋ ತಪ್ಪು? ಅಲ್ಲ, ಇರ್ಲಿ, ಅದಿರ್ಲಿ, ಏನೇ ಇರ್ಲಿ, ಒಂದ್ ಹೇಳ್ತೇನೆ ಕೇಳಿ. ಸ್ವಲ್ಪ ಅದರಲ್ಲಿ ಹೋಗ್ಬೇಕು. ನಮ್ಗೇನು ಶ್ರೀಮಂತರು ಕಡಿಮೆ ಆಗ್ಬೇಕು, ಅನರ್ಹರು ಯಾರು ಅರ್ಹರು ಉಳಿದಿದ್ರೆ, ಇನ್ನು ಯಾರೇ ಬಡವರು ಉಳಿದಿದ್ರೆ ಆ ಬಡವರು ಇನ್ಕ್ಲೂಡ್ ಆಗ್ಬೇಕು. ಅದನ್ನು ಕೂಡ ಹೇಳ್ತೇನೆ. ಯಾರು ಶ್ರೀಮಂತರು ಇದ್ರೆ, ಅನರ್ಹರು ಇದ್ರಿದ್ರೆ ಅದಕ್ಕೆ ಅವರು ಖುದ್ದಾಗಿ ಹೊರಗೆ ಹೋಗ್ಬೇಕು ಒಂದು, ಅಥವಾ ಸರ್ಕಾರವನ್ನು ತೆಗೆಯುವಂತ ಯೋಚನೆ ಮಾಡ್ಬೇಕು. ಅನರ್ಹ ಯಾರ್ಯಾರು ಬಿಟ್ಟು ಹೋಗಿದ್ರೆ ಪಾಪ ಬಡವರು, ಆ ಬಡವರನ್ನ ಸೇರಿಸುವಂತದ್ದಾಗ್ತದೆ.
ಆಮೇಲೆ ವಿಜಯಪುರಕ್ಕೆ ಕುಡಿಯೋ ನೀರಿನ ಅಮೃತ ಯೋಜನೆ ಸ್ಥಗಿತ. ಆಮೇಲೆ ಇದು ಮಾಡಿಸಿದ್ದೀನಿ ಈಗ 40 ಕೋಟಿ ರೂಪಾಯಿ ಈಗ ಏನು ಮೊನ್ನೆ ಆ ಪೈಪ್ ಲೈನ್ ಇತ್ತಲ್ಲ ಅದು ಈಗಾಗಲೇ ಮೊನ್ನೆ ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ನಾನು ಫೈನಾನ್ಸ್ ನಿಂದ ಅಪ್ರೂವ್ ಮಾಡಿಸಿದ್ದೀನಿ. ಅಂದ್ರೆ ನಿಮ್ಮ ಇದಕ್ಕೆ ಏನು ನಿಮ್ಮ ಅದು ಕಂಪನಿ ಸಂಪೂರ್ಣ ಅದು ಅದು ಅದನ್ನು ಬೇರೆ ಇಂಟರ್ನಲ್ ಇದು ಅದನ್ನು ಕೂಡ ಕಂಪ್ಲೀಷನ್ ಮಾಡ್ಲಿಕ್ಕೆ ಇದು ಮಾಡ್ತಾ ಇದೀವಿ. ಈಗೇನು ಇನ್ ಬಿಟ್ವೀನ್ ಅದು ಬಿಜಾಪುರ ಮತ್ತು ಕೃಷ್ಣಾ ಇದರಿಂದ ನೀರು ಬರ್ತಿತ್ತಲ್ಲ ಅದಕ್ಕೆ ಆ ಪೈಪ್ ಲೈನ್ಸ್ ಚೇಂಜ್ ಮಾಡಬೇಕು ಅಂತ 50 ಕೋಟಿ ರೂಪಾಯಿ ಇತ್ತು. ಆ ಪ್ರಾಬ್ಲಮ್ ಕ್ಲಿಯರ್ ಮಾಡಿಸಿದ್ವಿ. ಪ್ರೊಟೆಸ್ಟ್ ಮಾಡಿ 36,000 ಕೋಟಿ ಬ್ಯಾಲೆನ್ಸ್ ಇದೆ, ನಮ್ಮ ಪ್ರಾಣ ಸಾಯುವಂತ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಕಾರಣ ಯಾರು ಮಿಸ್ಟರ್? ಸರ್ಕಾರ ತಮ್ಮ ಯಾವ ಸರ್ಕಾರ? ಈಗ ಸರ್ಕಾರಕ್ಕೆ ಒಂದು ಫಿಸಿಕಲ್ ಡಿಸಿಪ್ಲಿನ್ ಇರ್ತದೆ. ನೀವು ಸುಮ್ನೆ ಕಮಿಷನ್ ಹೊಡ್ಯಾಕ ನಿಮ್ ಬಜೆಟ್ 10,000 ಕೋಟಿ 1 ಲಕ್ಷ ಕೋಟಿದು ಹೋಗ್ತೀನಂದ್ರೆ ಯಾರು PWD ಎಷ್ಟಿದೆ? ಸುಮಾರು PWD RDPR ಆಮೇಲೆ ನಿಮ್ಮ ಅದು ನೀರಾವರಿ PWD ಮತ್ತು RDPR ಮೂರಲ್ಲೇ ಸುಮಾರು 50,000 ಕೋಟಿ ರೂಪಾಯಿ ಅಷ್ಟು ಬಜೆಟ್ ಇರ್ಲಾರ್ದೆ, ಪ್ರೊವಿಷನ್ ಇರ್ಲಾರ್ದೆ ಇಲ್ಲಿಗಲ್ ಆಗಿರೋದು ಸರ್ ಟೆಂಡರ್ಸ್ ಕರ್ತಿದ್ದಾರೆ. ಕಾರಣ ಯಾರು? ಆ ಕಾಂಟ್ರಾಕ್ಟರ್ಸ್ ಹೇಳಿ ಈ ರೀತಿ ಯಾರು ಇಲ್ಲಿಗಲ್ ಇದು ಮಾಡಿದಾರಲ್ಲ ಕರೆದಿದಾರಲ್ಲ, ದುಡ್ಡು ಇರ್ಲಾರ್ದೆ, ದುಡ್ಡು ಅದಕ್ಕೆ ಇದಿರ್ಲಾರ್ದೆ ಅವ್ರ ಮನೆ ಮುಂದೆ ಹೋಗಿ ಬಿಡ್ರಿ ಅಂತ ಹೇಳಿ. ಯಾಕೆ ಮಾಡಿದಿರಪ್ಪ ಇದನ್ನ ಅಂತ ಹೇಳಿ. ಕಾಂಗ್ರೆಸ್ ಸರ್ಕಾರದ ಕಾರಣ ಅಲ್ಲ. ಸುಮಾರು ಲಕ್ಷಾಂತರ ಕೋಟಿ ರೂಪಾಯಿ ಇದ್ರು ಸಹ ಈ ರೀತಿ ವಿತೌಟ್ ಫೈನಾನ್ಷಿಯಲ್ ಪ್ರಾವಿಷನ್ಸ್, ಫೈನಾನ್ಷಿಯಲ್ ಅಲೋಕೇಶನ್ ಇವರು ಟೆಂಡರ್ಸ್ ಮಾಡಿ ಕಮಿಷನ್ ಹೊಡ್ಕೊಂಡು ಹೋಗಿದ್ದಾರೆ. ಕಾಮಗಾರಿ ಅವಳು ಮುಗಿಸ್ಬಿಟ್ಟಿವಿ ನಾವು. ಅದು ನೋಡ್ತೀವಿ ಸರ್ಕಾರ ಆದ್ರೂ ಕೊಡ್ತಾ ಇದಾರೆ, ಅದಕ್ಕೆ ಕಷ್ಟ ಅನುಭವಿಸ್ತಾ ಇದೀವಿ. ಇವ್ರ ಪಾಪದ ಕೂಡ ನಾವು ಬರ್ತಾ ಇದೀವಿ. ಇವ್ರು ಮಾಡಿಟ್ಟದ ಕೆಲಸ ಪೇಮೆಂಟ್ ಪೆಂಡೆನ್ಸಿ ನಾವು ಕೊಡುವಂತ ಪರಿಸ್ಥಿತಿ ಇದೆ. ನಾಳೆ ನಿಮಗೆ ಟೀಕೆ ಬೇರೆ ಅಭಿವೃದ್ಧಿ ಹಣ ಇಲ್ಲ ಅಂತ ಇವ್ರು ಕೊಡ್ಬೇಕಲ್ಲ, ನಾವು ಬಿಡಕ್ಕೂ ಬರಲ್ಲ. ಯಾರ್ದಪ್ಪ ಹೇಳಿ ಯಾರು? ನಿಮ್ಗೆ 10 ರೂಪಾಯಿ 100 ರೂಪಾಯಿ ಬಜೆಟ್ ಇದೆ ನಿಮ್ಗೆ, ನೀವು 1,000 ರೂಪಾಯಿ ಮಾಡೋದ್ರೆ ನಿಮ್ಗೆ ಇರ್ಬೇಕಾಗಿತ್ತು 100 ರೂಪಾಯಿನ ಖರ್ಚು ಮಾಡ್ಬೇಕಾಗಿತ್ತು. 1,000 ರೂಪಾಯಿ ಮಾಡೋಗಿದೆ 900 ಕೋಟಿ ನಂಬರ್ ಇಟ್ಕೊಂಡು ಹೋಗಿದೆ. ಈಗ ಸುಮಾರು 1 ಲಕ್ಷ ಕೋಟಿಯಷ್ಟು ವಿವಿಧ ಇಲಾಖೆಯಲ್ಲಿ ಇವತ್ತು ಸಹ ಅವಶ್ಯಕತೆಗಿಂತ ಜಾಸ್ತಿ, ಹಣಕಾಸಿನ ಲಭ್ಯತೆಗಿಂತ ಜಾಸ್ತಿ, ಏನು ನಿಮ್ಮ ಬಜೆಟ್ಗಿಂತ ಜಾಸ್ತಿ ನೀವು ಅನುಮೋದನೆ ಕೊಟ್ಟು ಟೆಂಡರ್ ಕರೆದು ಕಮಿಷನ್ ಹೊಡೆದೋಗ್ಬಿಟ್ಟಿದ್ದೀರಿ. ಅದರ ಪರಿಣಾಮ ನಾವೇ ಎನಿಸ್ತಾ ಇದೀವಿ. ಅಂದ್ರೆ ನಡೀತಾ ಇದೆ ಅದು. ನಿಮ್ಮ ಇದರಲ್ಲಿ ಯಾರು ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಾಗೆ ವಿತೌಟ್ ಕ್ಯಾಬಿನೆಟ್ 600 ಕೋಟಿ ರೂಪಾಯಿ ಪ್ಲಸ್ ಅಡಿಷನಲ್ 400 ಕೋಟಿ ವಿತೌಟ್ ಕ್ಯಾಬಿನೆಟ್ 400 ಕೋಟಿ ರೂಪಾಯಿ ಟೆಂಡರ್ ಕೊಟ್ಟು ಮೆಡಿಕಲ್ ಎಜುಕೇಶನ್ ಅಂತ ಒಂದು 4 ಕನಿಷ್ಠ ಪಕ್ಷ 4,000 ಕೋಟಿ ರೂಪಾಯಿ ಮೆಡಿಕಲ್ ಎಜುಕೇಶನ್ ಆಗಿದೆ. ಒಂದು ಲಾಸ್ಟ್ ಇಲ್ಲ ಆತ್ಮಹತ್ಯೆ ಮಾಡ್ಕೊಂಡ ವಿದ್ಯಾರ್ಥಿನಿ ಕೇಸ್ ಯಾರು ಸ್ಪಷ್ಟೀಕರಣ ತಗೊಳ್ಳುದಿಲ್ಲ. ಇದಕ್ಕೆ ನಿರ್ದಾಕ್ಷಿಣ್ಯವಾಗಿ ನಾನು SP ಅವ್ರಿಗೆ ನಾನೇ ಹೇಳಿದ್ದೀನಿ, ನಾವು ಮೆಸೇಜ್ ಕೂಡ ಮಾಡಿದ್ದೀನಿ ಅವ್ರಿಗೆ. ನಿರ್ದಾಕ್ಷಿಣ್ಯವಾಗಿ ಅದನ್ನ ಕಂಪ್ಲೀಟ್ ಎಂಕ್ವೈರಿ ಮಾಡಿ ಇದ್ರಾಗ ಏನು ಮುಚ್ಚು ಮರೆ ಇಲ್ಲ, ನಾ ಮುಚ್ಚಬಾರ್ದಂತ ಯಾವ್ದು ಪ್ರಶ್ನೆನೂ ಉದ್ಭವಿಸೋದಿಲ್ಲ. ಅದನ್ನ ತನಿಖೆ ಮಾಡಿ ನಾವು ಇದನ್ನ ಏನು ತಪ್ಪಿಸಿದ್ರೆ ಶಿಕ್ಷೆ ಆಗ್ಬೇಕು, ನ್ಯಾಯ ಸಿಗ್ಬೇಕು. ಸಂಪೂರ್ಣವಾಗಿ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಪಾರದರ್ಶಕವಾಗಿ ಆಗಬೇಕು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.